ಶಿವನ ಪಾದವನ್ನು ಸ್ಪರ್ಶ ಮಾಡಿ ಹೋಗ್ತಕ್ಕಂಥದ್ದನ್ನು ನಾವು ಕಣ್ತುಂಬಿಕೊಳ್ತಕ್ಕಂತಹ ಒಂದು ಕೌತುಕಮಯ ಕ್ಷಣ. ಇದರೊಳಗೆ ನಮ್ಮ ಆರ್ಕಿಟೆಕ್ಚರನ್ನು ಕೂಡ ನಾವು ಅವರು ಅವತ್ತಿನ ನಮ್ಮ ಹಿಂದಿನವರಿಗೆ ಪೂರ್ವಜರಿಗೆ ಇದರ ಬಗ್ಗೆ ಯಾವ ಒಂದು ಜ್ಞಾನ ಇತ್ತು ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾದ್ದು. ಇವತ್ತು ಆ ಸ್ವಾಮಿಯ ಒಂದು ವಿಗ್ರಹದ ಮೇಲೆ ಇವತ್ತು ಸೂರ್ಯರಶ್ಮಿ ಹಾದು ಹೋಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಒಂದು ವಿಶೇಷ ಕೌತುಕವನ್ನು ಎಲ್ಲ ಜನಮಾನಸದಲ್ಲಿ ಇವತ್ತು ತಂದಿದೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯವನ್ನು ಹೇಳ್ತಾ, ಸಂಕ್ರಾಂತಿ ಅಂತ ಹೇಳಿದರೆ ಒಂದು ರೈತರ ಹಬ್ಬ, ಸುಗ್ಗಿಯ ಹಬ್ಬ. ಈ ಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಮತ್ತು ಎಲ್ಲ ಜನ ಇವತ್ತು ಭಕ್ತಾದಿಗಳೆಲ್ಲ ಬಂದು ಅನುಗ್ರಹವನ್ನು ಪಡೆದಿದ್ದಾರೆ. ಅದೇ ರೀತಿ ಶಿವರಾತ್ರಿಯಲ್ಲೂ ಕೂಡ ನಾವು ಇದಕ್ಕೆಲ್ಲ ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಿ ಏನೇನು ಆಗಬೇಕು ಅಂತಕ್ಕಂಥದ್ದಕ್ಕೆ ನಿಶ್ಚಯ ಮಾಡಿರ್ತೀವಿ. ಅದೇ ಪ್ರಕಾರವಾಗಿ ನಡೀತಾ ಇದೆ. ಜನನೂ ಸಹಕಾರ ಕೊಡ್ತಾ ಇದ್ದಾರೆ. ನಾನು ಎಲ್ರಿಗೂ ಶುಭವನ್ನು ಕೊಡ್ತೀನಿ. ಧನ್ಯವಾದ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.